ಅಂದ್ರೆ ತಾವ್ ಹೇಳ್ತಾ ಇರೋದು ಆ ಒಂದು ಕುಂಭಮೇಳದಲ್ಲಿ ದೇವತೆಗಳು ಕೂಡ ಆ ಪುಣ್ಯ ಸ್ನಾನ ಮಾಡಿರ್ತಾರೆ ಅಂತ. ಹೌದು ಹೌದು, ಖಂಡಿತ. ಅಂದ್ರೆ ಒಂದು ಆತ್ಮಕ್ಕೆ ಸ್ನಾನ ಅಂದ್ರೆ ಅದಕ್ಕೆ ಶರೀರ ಇರಲ್ಲ. ಹೆಂಗೆ ದೇವತೆಗಳದ್ದು ಸಪರೇಟ್ ಟೈಮ್ ಇರುತ್ತೋ ಹಾಗೆ ಪ್ರೇತಾತ್ಮಗಳು ಬೇರೆ ರಾಕ್ಷಸ ಕಣ್ಣುಗಳದ್ದೇ ಬೇರೆ ಟೈಮ್ ಇರುತ್ತೆ. ಅದೇ ಪ್ರಯಾಗ್ರಾಜಲ್ಲಿ ಇರೋರೇ ಎಷ್ಟೋ ಜನ ಹೋಗಿ ಸ್ನಾನ ಮಾಡಕ್ಕಾಗಿಲ್ಲ. ಅವ್ರನ್ನ ಕೇಳಿದಾಗ ಇಲ್ಲ ನಮ್ಗೆ ಆ ಯೋಗ್ಯತೆ ಇಲ್ಲ ಅಂತಾರೆ. ಅದು ಮೀರಿದ ಮಂಡಲಗಳು ಕೂಡ ಇದೆ ಅಂತ ತಾವ್ ಹೇಳ್ತೀರಿ. ಆ ರೀತಿ ಎಷ್ಟು ಮಂಡಲಗಳಿದೆ? ಅಲ್ಲ, ಅನಂತ ಕೋಟಿ ಮಂಡಲಗಳು ಅಂತ ಭಗವಂತನ ಸೃಷ್ಟಿಲಿ ಇರೋದು. ಸ್ನೇಹಿತರೆ, ವಿಜ್ಞಾನ ವೈದ್ಯಕೀಯ ಲೋಕಕ್ಕೂ ನಿಲುಕದ ಮತ್ತೊಂದು ಈ ಭೂಮಿ ಮೇಲೆ ಯಾವ್ದಾದ್ರೂ ಶಕ್ತಿ ಇದೆ ಅಂದ್ರೆ ಅದು ಆಧ್ಯಾತ್ಮ ಶಕ್ತಿ. ಅಂತಹ ಆಧ್ಯಾತ್ಮ ಸಾಧಕರು ನಮ್ಮ ಜೊತೆನಲ್ಲಿ ಇದ್ದು ಇಲ್ಲದ ಹಾಗೆ ಎಲೆ ಮರೆಯ ಕಾಯಾಗಿರ್ತಾರೆ. ಅಂತಹ ಮಹಾನ್ ಸಾಧಕರು, ಮಹಾನ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ, ಅವರು ಇದನ್ನು ಒಪ್ಪೋದಿಲ್ಲ, ಬಟ್ ಆದ್ರೂ ಕೂಡ ನಾವು ತಮ್ಮ ಮುಂದೆ ಹೇಳಲೇಬೇಕು. ಅಂತಹ ಸಾಧಕರಲ್ಲಿ ಒಬ್ಬರಾದಂತ ಗಿರಿಧರ್ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇರುವಂತದ್ದು. ಸೊ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡೋಣ. ನಿಜಕ್ಕೂ ನಾನು ಆಗ್ಲೇ ಹೇಳಿದಾಗೆ ವೈದ್ಯಕೀಯ ವಿಜ್ಞಾನ ಲೋಕಕ್ಕೂ ನಿಲುಕದ ಆಧ್ಯಾತ್ಮ ಲೋಕದ ಬಗ್ಗೆ ಇವತ್ತು ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗೋಣ. ಅದರಲ್ಲಿ ಮೊದಲಿಗೆ ಇತ್ತೀಚೆಗೆ ವೈರಲ್ ಆದಂತ ಏನು ಮಹಾಕುಂಭ ಮೇಳದಲ್ಲಿ ಆತ್ಮಗಳು ಕೂಡ ಅಲ್ಲಿ ಮಹಾಕುಂಭ ಮೇಳದಲ್ಲಿ ಮಿಂದು ಎದ್ದಿರುವಂತ ಆ ಒಂದು ವಿಡಿಯೋ ಅಥವಾ ಆ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಈ ಕುರಿತು ಮೊದಲಿಗೆ ಗಿರಿಧರ್ ಗುರುಗಳನ್ನ ನಾನು ಪ್ರಶ್ನೆ ಮಾಡ್ತೀನಿ. ಗುರುಗಳೇ, ತಮಗೆ ಅದಕ್ಕೂ ಮುಂಚೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗ ಕುಂಭಮೇಳದಲ್ಲಿ ನಾವು ಕಂಡಂತ ಒಂದು ವಿಶೇಷತೆ ಏನಂದ್ರೆ, ಮನುಷ್ಯರು ಬದುಕಿರುವಂತ ಮನುಷ್ಯರು ಆ ಕುಂಭಮೇಳದಲ್ಲಿ ಮಿಂದಿದ್ದು ಆ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿರೋದು ಒಂದು ಭಾಗವಾದ್ರೆ, ಮತ್ತೊಂದು ಭಾಗ ಆತ್ಮ ಬಂದು ಆ ಒಂದು ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಥವಾ ಸುಳ್ಳು ಅಂತೇಳಿ ತಿಳಿಸ್ಕೊಡಿ ಗುರುಗಳೇ. ಇವಾಗ ಏನಂದ್ರೆ, ಮಹಾಕುಂಭ ಅನ್ನೋದು ಒಂದು ದೊಡ್ಡ ಇವೆಂಟ್. ಈ ಪೂರ್ತಿ ಭೂಮಂಡಲದಲ್ಲಿ ನಡೆದಿದ್ದು ದೊಡ್ಡ ಇವೆಂಟ್ ಮಹಾಕುಂಭ ಅಂತಂದ್ರೆ. ಅಲ್ಲಿ ಏನಂದ್ರೆ ಕೋಟಿ ಜನ ಬಂದು ಅಲ್ಲಿ ಎಲ್ಲರೂ ಸ್ನಾನ ಮಾಡಿ ಒಂದು ಮನಃಶಾಂತಿ ಒಂಥರ ತಗೊಂಡು ಹೋಗಿದ್ದಾರೆ ಅನ್ನೋದು ನೋಟಕ್ಕೆ ಎಲ್ಲರಿಗೂ ಕಾಣಿಸ್ತಾ ಇದೆ. ಬಟ್ ಏನಂದ್ರೆ, ಒಬ್ರು ನಾವು ಸಾಧಕರಾಗಿ ನಮಗೆ ಏನು ಗೋಚರ ಆಗತ್ತೆ, ಅಲ್ಲಿ ಆ ಜಾಗದಲ್ಲಿ ಏನು ಗೋಚರ ಆಯ್ತು ಅನ್ನೋ ಒಂದು ಇದನ್ನ ತಿಳಿಸ್ಕೊಡ್ತೀನಿ. ಅದು ಹೇಗೆ ಅಂತಂತಂದ್ರೆ, ಅದು ಒಂದು ಪೀರಿಯಡ್ ಆಫ್ ಟೈಮ್. ಅಂದ್ರೆ ನಮಗೆ ಅದು ಒಂದು ತಿಂಗಳ ಕಾಲ, ಪರ್ವಕಾಲ ಅಂತ ಹೇಳ್ತೀವಿ. ಅಂದ್ರೆ ಒಂದು ತಿಂಗಳು ನಮ್ಗೆ ಪವಿತ್ರವಾದ ಕಾಲ. ಅಲ್ಲಿ ಹೋಗಿ ಸ್ನಾನ ಮಾಡ್ಬೇಕು. ಯಾಕೆ ಆ ಪರ್ವಕಾಲ ಅಲ್ಲಿ ಬಂತು ಅದೇನು ಅಂತಂದ್ರೆ, ಆ ಯಾವ್ದು ಅಮೃತ ಬಿದ್ದಿದ್ದ ಜಾಗ ಎಲ್ಲಿ ಸಂಕ್ರಮಣ ಆಗತ್ತೆ ಅದ್ರ ಮೇಲೆ ಆ ಜಾಗ ಡಿಸೈಡ್ ಆಗತ್ತೆ. ಪ್ರಯಾಗನ, ನಾಸಿಕ ಅಥವಾ ಬೇರೆ ಕಡೆ ಗೋದಾವರಿ, ಎಲ್ಲೆಲ್ಲಿ ಅಮೃತ ಬಿದ್ದಿದ್ದ ಜಾಗದಲ್ಲೆಲ್ಲ ಅಲ್ಲಿ ಯಾಕೆ ಅದೇ ಜಾಗದಲ್ಲಿ ಯಾಕೆ ಮಾಡ್ಬೇಕು? ಯಾಕಂದ್ರೆ ಬೇರೆ ಕಡೆ ಸಾಧಕರೆಲ್ಲ ಇರ್ತಾರೆ, ಅಲ್ಲಿ ಎಲ್ಲೆಲ್ಲೋ ಅವ್ರವ್ರು ಸಾಧನೆ ಮಾಡ್ಕೊತಾ ಇರ್ತಾರೆ. ಹಿಮಾಲಯಸ್ ಆಗ್ಲಿ, ಬೇರೆ ಯಾವುದೇ ಪರ್ವತ ಶ್ರೇಣಿಗಳಲ್ಲಾಗ್ಲಿ ಸಾಧನೆ ಮಾಡ್ಕೊಂಡು ಕೂತಿರ್ತಾರೆ ಎಲ್ಲರೂ. ಆವಾಗ ಅವರೆಲ್ಲ ಯಾಕೆ ಅಲ್ಲಿಗೆ ಬರ್ತಾರೆ? ಅಲ್ಲಿಗೆ ಆ ಜಾಗಕ್ಕೆ ಯಾಕೆ ಬರ್ಬೋದು? ಯಾಕಂದ್ರೆ ಅವ್ರು ದೇವ್ರನ್ನ ಒಳಸ್ಕೊಂಡಿರ್ತಾರೆ. ಅಲ್ಲೇ ಕೂತ್ಕೊಂಡು ಅಲ್ಲೇ ಅದನ್ನ ಅನುಸಂಧಾನ ಮಾಡ್ಬೋದು ಅವ್ರು. ಅಂದ್ರೆ ನಾವು ಗಂಗೆಯಲ್ಲೇ ಸ್ನಾನ ಮಾಡ್ತಾ ಇದೀವಿ ಅಂತ ಅಲ್ಲೇ ಮಾಡ್ಕೊಳ್ಳೋಂಥ ಶಕ್ತಿ ಇದ್ರು ಅವ್ರನ್ನೆಲ್ಲ ಯಾಕೆ ಅಟ್ರಾಕ್ಟ್ ಆಗ್ತಾರ, ಅಲ್ಲಿ ಯಾಕೆ ಬರ್ತಾರವರು ಅನ್ನೋದು ಒಂದು ಕುತೂಹಲದ ಪ್ರಶ್ನೆ. ಯಾಕಂದ್ರೆ ಅವ್ರು ಅಷ್ಟು ವರ್ಷಾಂತರಗಳಿಂದ ಸಾಧನೆ ಮಾಡ್ಕೊಂಡ್ ಬಂದಿರ್ತಾರೆ. ಅವ್ರಿಗೆ ಆಲ್ರೆಡಿ ಸಿದ್ಧಿಗಳಿರುತ್ತೆ. ತುಂಬಾ ಸಾಧುಗಳಿಗೆ, ಯೋಗಿಗಳಿಗೆಲ್ಲ ಸಾಧನೆ ಶಕ್ತಿ ಅಲ್ಲೇ ಇರುತ್ತೆ. ಅಲ್ಲೇ ಅವ್ರು ಗಂಗೆ ಸ್ನಾನ ಮಾಡ್ಬೋದು. ಯಾವುದೇ ಒಂದು ನೀರನ್ನು ಮುಟ್ಟಿ ಅದಕ್ಕೆ ಮಂತ್ರ ಇದು ಮಾಡ್ಬಿಟ್ಟು ಶಕ್ತಿ ತಗೊಂಡು ಅಲ್ಲೇ ಸ್ನಾನ ಮಾಡ್ಬೋದು. ಬಟ್ ಆ ಜಾಗಕ್ಕೆ ಯಾಕೆ ಬರ್ತಾರೆ ಪರ್ಟಿಕ್ಯುಲರ್ ಆಗಿ ಅಂತಂತಂದ್ರೆ, ಆ ಜಾಗದಲ್ಲಿ ಕಕ್ಷೆ ಒಂದು ಫಾರ್ಮ್ ಆಗುತ್ತೆ. ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಫಾರ್ಮ್ ಆಗುತ್ತೆ. ಏನಂದ್ರೆ, ಬೇರೆ ಕಡೆ ಇರೋರು ಅಲ್ಲಿ ಎಲ್ಲಿ ಅಮೃತ ಬಿದ್ದಿದ್ದ ಜಾಗ ಅಲ್ಲಿ ಸಂಕ್ರಮಣ ಆಗುತ್ತೆ. ಗುರು ಸಂಕ್ರಮಣ ಆದಾಗ ಆ ಸಂಕ್ರಮಣದ ಎನರ್ಜಿ ಆ ನೀರಲ್ಲಿ ಗಂಗಾದೇವಿಲಿ ಹರಿತಾನೇ ಇರುತ್ತೆ.
ಆಯ್ತಾ. ಅದು ಯಾಕೆ ಎನರ್ಜಿ ಆಗುತ್ತೆ ಆ ಟೈಮಲ್ಲಿ ಮಾತ್ರ, ಯಾಕೆ ಗಂಗೆ ಅಷ್ಟೊಂದು ಪಾವಿತ್ರತೆ ಆ ಸಂಗಮಕ್ಕೆ ಅಂತಂದ್ರೆ, ಆವಾಗ ಅಲ್ಲಿ ಫಸ್ಟ್ ಬಂದು ಸ್ನಾನ ಮಾಡೋರೆಲ್ಲ ದೇವತೆಗಳು ಬೇರೆ ಕಕ್ಷೆಗಳಿಂದ, ಅವ್ರ ಕಕ್ಷೆಯಿಂದ ಬರ್ತಾರೆ. ನಮ್ಮ ಟೈಮ್ ಲಿಮಿಟ್ ಬೇರೆ, ನಮ್ಮ ಹ್ಯೂಮನ್ ಈ ಸೋಲಾರ್ ಸಿಸ್ಟಮ್, ಈ ಭೂಮಂಡಲದ ಟೈಮ್ ಸಿಸ್ಟಮ್ ಬೇರೆ, ದೇವತೆಗಳ ಕಕ್ಷೆ ಟೈಮ್ ಸಿಸ್ಟಮ್ ಬೇರೆ ಇರುತ್ತೆ. ಅಂದ್ರೆ ತಾವೇ ಹೇಳ್ತಾ ಇರೋದು ಆ ಒಂದು ಕುಂಭಮೇಳದಲ್ಲಿ ದೇವತೆಗಳು ಕೂಡ ಆ ಪುಣ್ಯ ಸ್ನಾನ ಮಾಡಿರ್ತಾರೆ ಅಂತ. ಹೌದು ಹೌದು, ಖಂಡಿತವಲ್ಲ. ಅವ್ರು ಅಲ್ಲೇ ಅವ್ರು ಬಂದು 1 ಮಿಲಿಯನ್ ಆಫ್ ಎ ಸೆಕೆಂಡ್ ಅಲ್ಲಿ ಅವ್ರು ಕೂತ್ಕೊಂಡಿದ್ರು, ನಮ್ಗದು 1 ತಿಂಗಳು. ನಮ್ ಟೈಮ್ ಲಿಮಿಟ್ ಆತರ, ಅವ್ರದ್ದು ಟೈಮ್ ಲಿಮಿಟ್ ಬೇರೆ. ಅವ್ರ ಟೈಮ್ ಲಿಮಿಟ್ ತುಂಬಾ ವಿಸ್ತಾರ, ನಮ್ದು ಟೈಮ್ ಲಿಮಿಟ್ ತುಂಬಾ ಚಿಕ್ಕದು ಅವ್ರದ್ದು ಕಂಪೇರ್ ಮಾಡಿದ್ರೆ. ಬ್ರಹ್ಮದೇವರ ಆಯುಷ್ಗೆ ಮನುಷ್ಯನ ಆಯುಷ್ ಕಂಪೇರ್ ಮಾಡಿದ್ರೆ ನಮ್ದು ಅಲ್ಪದಲ್ಲಿ ಅಲ್ಪ ನಮ್ದು ಆಯುಷ್ಯ. ಅವ್ರ ಬ್ರಹ್ಮದೇವರ ಆಯುಷ್ಯಕ್ಕೆ ಕಂಪೇರ್ ಮಾಡ್ಕೊಂಡು ಹೋದ್ರೆ, ನಾವು ದೇವತೆಗಳ ಆಯುಷ್ಯ ಇದ್ ಮಾಡ್ಕೊಂಡು ಹೋದ್ರೆ, ನಮ್ದು ತುಂಬಾ ವೆರಿ ಫೈನ್ ಗ್ರಾನ್ಯೂಲ್ ಆಯುಷ್ಯ ಅಷ್ಟೇ. ನಾವು ಅದನ್ನ 100 ವರ್ಷ ಮನುಷ್ಯರದು ಇದು ಅನ್ಕೊಂಡು ನಾವು ಆರ್ಭಟ ಮೆರಿತಾ ಇರ್ತೀವಿ ಅಷ್ಟೇ. ಬಟ್ ಅವ್ರದ್ದು ಹಂಗಲ್ಲ. ಅವ್ರೇನಂದ್ರೆ ಬರೀ 1 ಮಿಲಿಯನ್ ಆಫ್ ಎ ಸೆಕೆಂಡ್ ನ ಒಂದು ಇನ್ಫೈನೈಟ್ ಆಗಿ ಭಾಗ ಮಾಡಿ ಅದ್ರಲ್ಲಿ 1 ಸೆಕೆಂಡ್ ತಗೊಂಡು ಆ ಸೆಕೆಂಡ್ ಬಂದಿರ್ತಾರ ಅವ್ರಲ್ಲಿ. ಆ 1 ಸೆಕೆಂಡ್ ಬಂದಿರೋರು, ಆ ಮಿಲಿಯನ್ ಆಫ್ ಎ ಸೆಕೆಂಡ್ ಬಂದಿರ್ತಾರಲ್ಲ, ಆ ಸೆಕೆಂಡ್ ಏನಂದ್ರೆ ನಮಗೆ ಪರ್ವಕಾಲ, ಒಂದು ತಿಂಗಳ ಪರ್ವಕಾಲ ಇರುತ್ತೆ. ಆವಾಗ ಹೇಗೆ ಅಂತಂದ್ರೆ ಎಲ್ಲರೂ ಬರ್ತಾರೆ, ಎಷ್ಟೋ ಜನ ಬರ್ತಾರೆ, ಸ್ನಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಯೋಗಿ ಆಗ್ಲಿ, ಒಬ್ಬ ಸಾಧಕನಿಗಾಗಿ ಏನ್ ಕಾಣಿಸುತ್ತಲ್ಲಿ, ಯಾಕೆ ಅವನು ಅಲ್ಲಿ ಹೋಗಿರ್ತಾನೆ. ಅದೇ ಒಬ್ಬ ನಾಗ ಸಾಧುಗಳಾಗ್ಲಿ, ಬೇರೆ ಅಗೋರಿ ಸಾಧುಗಳಾಗ್ಲಿ, ಅವರೆಲ್ಲ ಯಾಕೆ ಅಲ್ಲಿಗೆ ಅದೇ ಜಾಗಕ್ಕೆ ಯಾಕೆ ಬರ್ತಾರೆ ಅಂತಂದ್ರೆ, ಅವ್ರಿಗೆ ಆ ಎನರ್ಜಿ ಫೀಲ್ ಆಗತ್ತೆ. ಇಂತಿಂತ ದೇವತೆ ಕಕ್ಷೆಗಳು ಬಂದ್ಯಾರ ಇಲ್ಲಿ ಅಂತ. ಅಲ್ಲಿ ಹೆಂಗೆ ಅಂದ್ರೆ ಅಲ್ಲೊಂದು ಪ್ಲಾಟ್ಫಾರ್ಮ್ಸ್ ಇರುತ್ತೆ. ಅವ್ರ ಕಕ್ಷೆ ಅಂದ್ರೆ ಅವ್ರದ್ದು ಡೈಮೆನ್ಷನ್ನೇ ಅಲ್ಲಿಗೆ ತಂದಿರ್ತಾರೆ. ಎಲ್ಲಿ? ಪ್ರಯಾಗ್ರಾಜ್ಗೆ ಅವ್ರದೇ ಡೈಮೆನ್ಷನ್. ಅಂದ್ರೆ ಅವ್ರು ಎಲ್ಲಿ ಹೋಮ ಮಾಡ್ತಾ ಇರ್ತಾರೆ, ಆ ಪೂರ್ತಿ ಆ ಜಾಗದ್ದು ಆ ಪ್ಲಾಟ್ಫಾರ್ಮೇ ಅಲ್ಲಿ ತಂದು ಅಲ್ಲಿ ಕಂಟಿನ್ಯೂ ಮಾಡ್ಕೊಂಡು ವಾಪಸ್ ಹೋಗಿರ್ತಾರೆ. ಅಂತ ಶಕ್ತಿ ಇರುತ್ತೆ ದೇವತೆಗಳಿಗೆ. ಸೊ ಅಲ್ಲಿ ಏನಂದ್ರೆ ದೇವತೆಗಳು ಇರ್ತಾರೆ, ಬೇರೆ ಕಕ್ಷೆಗಳು, ಎಲ್ಲಾ ಗಣ ಕಕ್ಷೆಗಳು ಎಲ್ಲ ಬಂದಿರ್ತಾರೆ. ಇವಾಗ ಹೇಗೆ ನೀವೊಂದು ಆತ್ಮ ಬಂದು ಸ್ನಾನ ಮಾಡ್ತಂದ್ರೆ, ಒಂದು ಆತ್ಮಕ್ಕೆ ಸ್ನಾನ ಅಂದ್ರೆ ಅದಕ್ಕೆ ಶರೀರ ಇರಲ್ಲ. ಬಟ್ ಯಾಕೆ ಅದಲ್ಲಿ ಬಂದಿರುತ್ತೆ ಅಂತಂದ್ರೆ, ಅಷ್ಟು ಕೋಟಿ ಜನ ಬಂದು ಆ ಭಕ್ತಿ ಪೂರ್ವಕವಾಗಿ ಒಬ್ಬ ದೇವರು ನೆಲೆ ಇದ್ದಾನೆ. ಯಾವ್ದೇ ದೇವರಾಗ್ಲಿ, ಒಂದು ದೇವರು ಒಂದು ಶಕ್ತಿ ಅಂತ ಒಂದು ಭಾವನೆ ಇಟ್ಕೊಂಡು ನಮ್ಗಿಂತ ಮೀರುವ ಅತಿಯಾಗಿರುವಂತ ಶಕ್ತಿ ಉಳ್ಳವ ದೇವರು. ಸೊ ಅದಕ್ಕೆ ಆ ದೇವರಲ್ಲಿ ಬಂದು ಅಲ್ಲಿ ನಮಗೆ ಅಲ್ಲಿ ದೇವತೆಗಳು ಅವರೆಲ್ಲ ಬಂದು ಅಲ್ಲಿ ಸ್ನಾನ ಮಾಡಿರ್ತಾರೆ. ಅದಕ್ಕೋಸ್ಕರ ಅವ್ರದ್ದು ಶಕ್ತಿಲಿ ನಮ್ಗೆ ಕಿಂಚಿತ್ ಭಾಗ, ನಮ್ಗೆ ಕಿಂಚಿತ್ ಕರುಣೆ, ಕಿಂಚಿತ್ ಪುಣ್ಯ ಬಂದು ನಮ್ಗೆ ಟಚ್ ಆಗತ್ತೆ ಅನ್ನೋ ಒಂದು ಇದರಿಂದ ಬಂದು ಅವರು ಸ್ನಾನ ಮಾಡಿರ್ತಾರೆ. ಅಷ್ಟು ಜನದ ಭಕ್ತಿ ಯಾವಾಗ ಅಲ್ಲಿ ವರ್ಕ್ ಆಗುತ್ತೆ, ಈ ಆತ್ಮಗಣಗಳಿಗಾಗ್ಲಿ, ಬೇರೆ ಗಣಗಳಾಗ್ಲಿ, ರಾಕ್ಷಸ ಗಣಗಳಾಗ್ಲಿ, ಅವ್ರಿಗೂ ಕಾಣಿಸ್ತಾ ಇರ್ತದು. ಇವರೆಲ್ಲ ಇಲ್ಲಿಗೆ ಬರ್ತಾ ಇದಾರೆ, ಇವರೆಲ್ಲ ಬಂದು ಇಲ್ಲಿ ಭಕ್ತಿಲಿ ಮಾಡ್ತಾರೆ, ನಾವು ಅಲ್ಲಿ ಇರ್ಬೇಕು ಅಂತ. ಆವಾಗ ಏನಂದ್ರೆ ಅವ್ರಿಗೆ ಯಾರ್ಯಾರು ಸಾಧಕರು ಎಲ್ಲ ಬಂದಿರ್ತಾರೆ, ಅವ್ರಿಗೆ ಎಷ್ಟೋ ಜನ ಸಾಧಕರಿಗೆ ಆ ಗಣಗಳು, ಆ ಪ್ರೇತಾತ್ಮಗಳು, ಆ ಆತ್ಮಗಳೆಲ್ಲ ಯಾರ್ಯಾರು ಕಾಣಿಸುತ್ತೆ, ಆವಾಗ ಅವ್ರಲ್ಲಿ ಬಂದು ನೋಡಿದಾಗ ಅವ್ರಿಗೆ ಆ ದೃಷ್ಟಿ ಬಿದ್ದು ಅವ್ರು ಉದ್ಧಾರ ಆಗ್ಬಿಡ್ತಾರೆ. ಇವಾಗ ಆತ್ಮಗಳಿಗೆ ಅಂತಂತಂದ್ರೆ ಅದಕ್ಕೆ ಇಷ್ಟು ಟೈಮ್ ಲಿಮಿಟ್ ಅಂತಿರಲ್ಲ. ನಮ್ಗೆ 100 ವರ್ಷದ ಆಯುಸು ಆತರ ಇಲ್ಲ, ಅವ್ರದೇ ಬೇರೆ ಟೈಮ್ ಇರುತ್ತೆ. ಅವ್ರು 100 ವರ್ಷ ಒಂದು ಟೈಮ್ ಇರುತ್ತೆ ಅಷ್ಟೇ. ಇಲ್ಲ, ಮನುಷ್ಯನಲ್ಲಿ ಅದಕ್ಕೆ ಹೇಳೋದು, ಮನುಷ್ಯ ಇದ್ದಾಗ ಅವನು ಏನ್ ಸಾಧನೆ ಮಾಡ್ಕೋಬಹುದು ಅದು ಉತ್ತೀರ್ಣವಾದ ಸಾಧನೆ. ಅದೇ ಏನಾರು ಅಪ್ಪಿ ಅವ್ರು ಸತ್ತೋಗ್ಬಿಟ್ರೆ, ಏನಾರು ಆಕ್ಸಿಡೆಂಟ್ ಡೆತ್ ಆಗ್ಲಿ ಆತರ ಆಗೋಗ್ಬಿಟ್ಟಾಗ ಅವ್ರದ್ದು ಟೈಮ್ ಲಿಮಿಟ್ ಚೇಂಜ್ ಆಗೋಗ್ಬಿಡುತ್ತೆ. ಅವ್ರಿಗೆ ನಮ್ ತರ ಆಯುಸ್ ಲೆಕ್ಕ ಇರಲ್ಲ, ಅವ್ರದೇ ಬೇರೆ ಟೈಮ್ ಅಲ್ಲಿ ನಡೀತಾ ಇರುತ್ತೆ. ಹೆಂಗೆ ದೇವತೆಗಳದ್ದು ಸಪರೇಟ್ ಟೈಮ್ ಇರುತ್ತೋ ಹಾಗೆ ಪ್ರೇತಾತ್ಮಗಳು, ಬೇರೆ ರಾಕ್ಷಸ ಕಣ್ಣುಗಳದ್ದೇ ಬೇರೆ ಟೈಮ್ ಇರುತ್ತೆ. ಟೈಮ್ ಲೈನೇ ಅವ್ರದೇ ಬೇರೆ. ಸೊ ಅವ್ರಿಗೆ ನಾವು ಇಲ್ಲಿ ಈಸಿಯಾಗಿ 60 ವರ್ಷ 70 ವರ್ಷ 80 ವರ್ಷ ಏನು ಮನುಷ್ಯ ಬದುಕಿರ್ತಾನೆ, ಬದುಕ್ಬಿಟ್ಟು ಅವನು ಏನಾಗತ್ತೆ, ಅವ್ನ ಕೈಲಿ ಏನಾಗತ್ತೆ, ಧರ್ಮ ಅದು ಇದು ಫಾಲೋ ಮಾಡಿ ಅವ್ನು ಹೊಟ್ಟೋಗ್ಬಿಡ್ಬೋದು, ಅದು ಈಸಿ. ಅದೇ ಮಧ್ಯ ಕಟ್ ಶಾರ್ಟ್ ಆದ್ರೆ ಆ ಜರ್ನಿ, ಅವಾಗ ಅದು ಎಕ್ಸ್ಟೆಂಡ್ ಆಗ್ಬಿಡುತ್ತೆ. ಅದಕ್ಕಾಗಿ ಎಷ್ಟೋ ಜನಕ್ಕೆ ಎಲ್ಲಾರು ವೇದದ ಪ್ರಕಾರ ಎಲ್ಲ ಹೇಳ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ಳೋದು ಸಾಧ್ಯನೇ ಇಲ್ಲ, ಜೀವ ತ್ಯಾಗ ಮಾಡೋಂಗೆ ಇಲ್ಲ ಯಾವುದೇ ಕಾರಣಕ್ಕೂ. ಏನಿದ್ರು ಮನುಷ್ಯನಾಗೆ ಇದ್ದು ಸಾಧನೆ ಮಾಡ್ಕೊಂಡೇ ಹೋಗ್ಬೇಕು, ಅದೇ ಕರೆಕ್ಟ್ ಚಾನಲ್ ಅಂತ ವೇದದ ಪ್ರಕಾರ ಅದಕ್ಕೆ ಅದನ್ನ ಹೇಳ್ತಾರೆ. ಸೊ ಹಾಗೆ ಅಲ್ಲಿ ಬಂದಾಗ ಏನಂದ್ರೆ ನಾವು ನಮ್ಗೆ ಏನ್ ಕಂಡಿದ್ದು ಅಂತಂದ್ರೆ, ಅಲ್ಲಿ ಎಲ್ಲಾ ದೇವತೆ ಕಕ್ಷೆಗಳು ಬಂದ್ಬಿಟ್ಟಿರ್ತಾರೆ, ದೊಡ್ಡ ದೊಡ್ಡ ಡೈಮೆನ್ಷನ್ಸ್ ಅವ್ರದ್ದು.
ಅವರೆಲ್ಲ ಅಲ್ಲಿ ಕೂತಿದ್ದಾಗ ನಾವು ಬಂದು ಸ್ನಾನ ಮಾಡಿದಾಗ ಅವ್ರಿಗೆ ಕಾಣಿಸುತ್ತೆ, ಓ ಇಂತಿಂತವನು ನೋಡಿ ಇಷ್ಟು ಶ್ರಮ ಪಟ್ಟು ಅಲ್ಲಿಂದ ಬಂದೇನೆ. ಎಷ್ಟೋ ಜನ ಕಾರಲ್ಲಿ ಬಂದಿರ್ತಾರೆ, ಎಷ್ಟೋ ಜನ ಟ್ರೈನಲ್ಲಿ ಬಂದಿರ್ತಾರೆ, ಫ್ಲೈಟ್ ಅಲ್ಲಿ ಬಂದಿರ್ತಾರೆ. ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡು ಖರ್ಚು ಮಾಡ್ಕೊಂಡು ಯಾಕೆ ಆತರ ಅಟ್ರಾಕ್ಟ್ ಆಗ್ತಾರೆ ಅಂದ್ರೆ ಅವ್ರಿಗೆ ಆ ಯೋಗ್ಯತೆ ಇರುತ್ತೆ. ಪೂರ್ವ ಜನ್ಮದಿಂದ ಅವ್ರ ಆ ಯೋಗ್ಯತೆನ ಪಡ್ಕೊಂಡ್ ಬಂದಿರ್ತಾರೆ. ಕೇಳ್ಕೊಂಡು ಪೂರ್ವ ಜನ್ಮದಲ್ಲಿ ಏನ್ ಧರ್ಮ ಕಾರ್ಯ ಮಾಡಿ, ಏನು ದೇವ್ರ ಬಗ್ಗೆ ಏನು ಒಲವು ತೋರಿಸ್ಕೊಂಡು, ಏನ್ ಪ್ರೀತಿ ಇಟ್ಕೊಂಡು, ಏನ್ ಎಷ್ಟು ಹೊಲಿಸ್ಕೊಂಡಿರ್ತಾರ ಆ ದೇವರು ಅವ್ರಿಗೆ ಅನುಗುಣವಾಗಿ ಅವ್ರಿಗೆ ಅದನ್ನೆಲ್ಲ ಅರೇಂಜ್ ಮಾಡ್ಕೊಡ್ತಾರೆ. ಅದಕ್ಕೆ ಪುಣ್ಯ ಸ್ನಾನ ಮಾಡಿರೋರೆಲ್ಲರೂ ಕೂಡ ಪುಣ್ಯವಂತರು ಅಂತ ತಾವ್ ಹೇಳ್ತೀರಿ? ಖಂಡಿತವಾಗ್ಲು ಎಲ್ಲಾರ್ಗು ಆ ಯೋಗ್ಯತೆ ಇರೋ. ಯಾಕಂದ್ರೆ ಎಲ್ರಿಗೂ ಆ ಯೋಗ ಇರೋದಿಲ್ಲ ಅಂತ ಇರೋಲ್ಲ. ಇವ್ರು ನೋಡಿ ಎಷ್ಟು ಕೋಟಿ ಜನ ಇದಾರೆ ಭಾರತದಲ್ಲಿ, ಭೂಮಿಲಿ ಎಷ್ಟು ಕೋಟಿ ಜನ ಇದಾರೆ. ಸೊ ಅದೇ ಪ್ರಯಾಗ್ರಾಜಲ್ಲಿ ಇರೋರೆ ಎಷ್ಟೋ ಜನ ಹೋಗಿ ಸ್ನಾನ ಮಾಡಕ್ಕಾಗಿಲ್ಲ. ಅವ್ರನ್ನ ಕೇಳಿದಾಗ ಇಲ್ಲ ನಮ್ಗೆ ಆ ಯೋಗ್ಯತೆ ಇಲ್ಲ ಅಂತಾರೆ. ಅವ್ರು ಅಲ್ಲೇ ಇದ್ದವರು ವಾಕಬಲ್ ಡಿಸ್ಟೆನ್ಸ್ ಏನೋ ನದಿಗೆ ನಡ್ಕೊಂಡು ಹೋಗಿ ಸ್ನಾನ ಮಾಡ್ಕೊಂಡ್ ಬರೋರು ಸ್ನಾನ ಮಾಡಕ್ಕಾಗಿಲ್ಲ. ಯಾಕೆ ಅಂದ್ರೆ ಆ ಯೋಗ್ಯತೆ ಇರಲ್ಲ. ಆ ಜೀವಕ್ಕೆ ಆ ಯೋಗ್ಯತೆ ಇಲ್ಲದೆ ಇದ್ರೆ ಅದನ್ನ ನಡೆಯಲ್ಲ, ಆ ಕಾರ್ಯ ನಡೆಯಲ್ಲ. ಸೊ ಎಲ್ಲೆಲ್ಲಿಂದನೂ ಕೇರಳ, ಕರ್ನಾಟಕ, ತಮಿಳ್ನಾಡು ಎಲ್ಲೆಲ್ಲಿಂದನೂ ಬಂದಿದ್ದಾರೆ, ಫಾರಿನ್ ಕಂಟ್ರೀಸ್ ಇಂದಾನು ಬಂದಿದ್ದಾರೆ. ಅವ್ರು ಏನಂದ್ರೆ ಆ ಪೂರ್ವ ಜನ್ಮದಿಂದ ಅವ್ರು ಅಷ್ಟು ಸಾಧನೆ ಮಾಡ್ಕೊಂಡ್ ಬಂದಿರ್ತಾರೆ. ಆ ಸಾಧನೆಗೆ ಅದು ಫಲ ಕೊಡೋದು. ದೇವರು ಬಂದು ಇಲ್ಲಿ ಸ್ನಾನ ಮಾಡು, ಇನ್ನ ಮುಂದಕ್ಕೆ ನಿನ್ಗೆ ಅಪ್ಗ್ರೇಡ್ ಮಾಡ್ತೀನಿ ನಾನು, ನಿನಗೆ ಇನ್ನ ಸತ್ಯ ಗೊತ್ತಾಗತ್ತೆ, ದೇವ್ರ ಬಗ್ಗೆ ಏನು ಅಂತ ಗೊತ್ತಾಗೋ ತಿಳುವಳಿಕೆ ಬರೋದು, ಆ ಶಕ್ತಿ ಏನು, ದೇವ್ರ ಏನ್ ಶಕ್ತಿ ಬರೋದು ಅಂತ ಗೊತ್ತಾಗಕ್ಕೆ ತಿಳ್ಸಕ್ಕೋಸ್ಕರ ಕರ್ಸ್ಕೊಂಡಿರ್ತಾನೆ ಅವ್ರನ್ನೆಲ್ಲ. ಅದಕ್ಕೆ ಹಳ್ಳಿಯವ್ರು ಬಂದಿರ್ತಾರೆ, ಯಾರ್ಯಾರೋ ಬಂದಿರ್ತಾರೆ. ಅವರೆಲ್ಲ ಅಲ್ಲಿ ಬಂದು ಸ್ನಾನ ಮಾಡಿದಾಗ ಮೊದಲು ಫಲ ಸಿಗೋದು ಅವರ ಹಿರಿಯರ, ಯಾರ್ಯಾರು ಪಿತೃದೇವತೆಗಳು, ಅವರ ಆನ್ಸಿಸ್ಟರ್ಸ್ಗೆಲ್ಲ ಫಸ್ಟ್ ಫಲ ಹೋಗ್ಬಿಡುತ್ತೆ ಅವರು ಸ್ನಾನ ಮಾಡಿದಾಗ ಅಲ್ಲಿ. ಅವರೆಲ್ಲ ಯಾವಾಗ ಅವ್ರಿಗೆ ಖುಷಿ ಆಗತ್ತೆ, ನಮ್ಮ ಇದು ವಂಶಸ್ಥರು ಬಂದು ಇಲ್ಲಿ ನೋಡಿ ಇಷ್ಟು ಶ್ರಮ ಪಟ್ಟು ನಡ್ಕೊಂಡ್ಬಂದು ಅಷ್ಟು ಕಷ್ಟದಲ್ಲಿ, ಎಷ್ಟೋ ಜನ ಕಷ್ಟ ಪಟ್ಕೊಂಡ್ ಬಂದ್ರು ಅಲ್ಲಿ. ಅವರೆಲ್ಲ ಬಂದು ಊಟ ನೀರು ಏನ್ ಸಿಗುತ್ತೋ ಅದು ಸಿಗ್ಲಿ, ದೇವ್ರು ಏನ್ ಕೊಡ್ತಾನೆ ಕೊಡ್ಲಿ, ಬಟ್ ಸ್ನಾನ ಮಾಡೋದು ಅವ್ರಿಗೆ ಮೊದಲನೇ ಗುರಿ ಆಗಿರುತ್ತೆ. ಆ ಜಾಗದಲ್ಲಿ ಸ್ನಾನ ಮಾಡ್ಬೇಕು, ಆ ಗಂಗೆನ ನಮ್ಮ ಮೈಗೆ ಸ್ಪರ್ಶ ಆಗ್ಬೇಕು ಅನ್ನೋದು. ಏನದ್ರ ಫಲ ಅಂತಂದ್ರೆ ಫಸ್ಟ್ ಫಲ ಬರೋದೇ ಅದು. ಯಾರು ಏನಪ್ಪಾ ಈ ಪಿತೃದೇವತೆಗಳು ಅವ್ರ ಕಡೆ ಯಾರ್ಯಾರು, ಎಷ್ಟೋ ಜನ ಆ ಒಂದೊಂದು ಘಟ್ಟ ಇರುತ್ತೆ. ಒಬ್ರು ಸತ್ತಾದ್ಮೇಲೆ ಒಬ್ಬೊಬ್ರು ಘಟ್ಟ, ಒಬ್ರು ಹಿಂಗ ಹೋಗ್ಬೇಕು, ಇಷ್ಟಿಷ್ಟು ನರಕ ಅನ್ಭವಿಸ್ಬೇಕು ಅಥವಾ ಸ್ವರ್ಗ ಅನ್ಭವಿಸ್ಬೇಕು, ಏನು ಅದೊಂದು ಘಟ್ಟ ಇರುತ್ತೆ. ಆ ಘಟ್ಟಕ್ಕೆ ತಲುಪಿರಲ್ಲ ಅವ್ರು ಮಾಡಿರೋ ಕರ್ಮಗಳಿಂದ, ಅಥವಾ ಏನೋ ಅವ್ರದ್ದು ಮೃತ್ಯು ಹೇಗಾಗಿರುತ್ತೆ ಆ ಇದರಿಂದ ಅವರು ಆ ಘಟ್ಟನೆ ತಲುಪಿರಲ್ಲ. ಅವ್ರು ಇನ್ನ ರೌಂಡ್ ಹೊಡಿತಾ ಇರ್ತಾರೆ ಇದೇ ಮಂಡಲದಲ್ಲಿ, ಇದೇ ಮೀನ್ಸ್ ಭೂಮಂಡಲ. ಇವಾಗ ನಮ್ ಪ್ರಕಾರ ಏನಂದ್ರೆ ಇದು ಒಂದೇ ಮಂಡಲ ಇರೋದು ಅಂತ. ಬಟ್ ವೇದದ ಪ್ರಕಾರ, ಮನುಷ್ಯರಿಗೆ ಇರೋ ನಾಲೆಜ್ ಪ್ರಕಾರ ಇದೊಂದು ಮಂಡಲ, ಎಲ್ಲಿ ತನಕ ಇದು ನಾಸಾ ಅವ್ರದ್ದು ಇದು ಹೋಗ್ತಾ ಇದೆ, ಏನು ಸ್ಪೇಸ್ ಶಟ್ಲ್, ಓ ಆ ಯೂನಿವರ್ಸ್ ಅಷ್ಟೇ ಇದೆ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಇವಾಗ ಅವ್ರಿಗೂ ಗೊತ್ತಾಗ್ತಾ ಇದೆ ವೇದದ ಪ್ರಕಾರ, ಓ ಈ ತರ ಎಷ್ಟೋ ಯೂನಿವರ್ಸ್ಗಳು ಇರ್ಬೋದು, ಎಷ್ಟೋ ಭೂಮಂಡಲಗಳಿರ್ಬೋದು, ಎಷ್ಟೋ ಬೇರೆ ಮಂಡಲಗಳಿರ್ಬೋದು, ಬೇರೆ ಮಂಡಲದಲ್ಲಿ ಬೇರೆ ತರ ಜೀವರಾಶಿಗಳು ಇರ್ಬೋದು ಅನ್ನೋದು ಇವಾಗ ಒಂದು ಜ್ಞಾನ ಬಂದಿದೆ ಮನುಷ್ಯರಿಗೆ. ಸೊ ಅದಕ್ಕೋಸ್ಕರ UFO ಆಗ್ಲಿ, ಏಲಿಯನ್ಸ್ ಆಗ್ಲಿ ಅನ್ನೋದು ಹುಡುಕ್ತಾ ಇದ್ದಾರೆ. ಅದು ಮೊದ್ಲೇ ಆ ಜ್ಞಾನ ವೇದದಲ್ಲಿ ಇತ್ತು. ಬೇರೆ ಭೂಮಂಡಲಗಳು ಇರುತ್ತೆ, ಬೇರೆ ಭೂಮಂಡಲದಲ್ಲಿ ಇರುತ್ತೆ, ಬೇರೆ ಭೂಮಿ ತರ ಇದು ಏನಪ್ಪಾ ಗ್ರಹಗಳು ಇರುತ್ತೆ. ಅಲ್ಲಿ ಬೇರೆ ತರ ಜೀವರಾಶಿಗಳು, ಏನಂದ್ರೆ ಏಲಿಯನ್ಸ್ ಇರುತ್ತೆ, ಆ ತರ ಇರುತ್ತೆ. ಒಂದು ಜ್ಞಾನ ಮೊದ್ಲೇ ವೇದ ಓದೋರ್ಗೆ ಇರುತ್ತೆ. ಈ ತರ ಇದೆ, ಅದು ಭಗವಂತನ ಸೃಷ್ಟಿ, ಅಲ್ಲೂ ಆ ತರ ಇರುತ್ತೆ. ಅಂದ್ರೆ ಮನುಷ್ಯಂಗೆ ಅಂತಾನೆ ಒಂದು ಪರ್ಟಿಕ್ಯುಲರ್ ಒಂದು ಇದಿದೆ. ಅಂದ್ರೆ ಮನುಷ್ಯ ಆಗ್ಬೇಕು ಅಂತಂದ್ರೆ, ಇವಾಗ ಏಲಿಯನ್ಸ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಒಂದು ಲಿಮಿಟ್ ಇರುತ್ತೆ ಅಷ್ಟೇ. ಅವ್ರಿಗೆ ಆ ಪರಿಜ್ಞಾನ ಇರಲ್ಲ, ದೇವ್ರಿಗಾನೆ ಏನು ಅನ್ನೋ ಪರಿಜ್ಞಾನ ಇರಲ್ಲ. ಅವ್ರು ಅದನ್ನ ಹುಡುಕ್ತಾ ಇರ್ತಾರೆ, ಯಾರು ಏಲಿಯನ್ಸ್ ಅವ್ರಿಗೆ. ಬಟ್ ಆದ್ರೆ ಮನುಷ್ಯನಿಗೆ ಮಾತ್ರ ಅದೊಂದು ಪರಿಜ್ಞಾನ ಕೊಟ್ಟಿದ್ದಾನೆ ದೇವರು ವೇದದ ಪ್ರಕಾರ. ಯಾರು ಅವನು ತಿಳ್ಕೊಳ್ಳೋ ಶಕ್ತಿ, ಅವನು ಮನುಷ್ಯನ್ಗೆ ತಿಳ್ಕೊಳ್ಳೋ ಶಕ್ತಿ ನಮ್ಗಿಂತ ಮಿತಿ ಮೀರಿದ ಒಂದು ಶಕ್ತಿ ಇದೆ, ಅದು ದೇವರು. ಅವನು ಒಬ್ಬ ಒಬ್ಬ ಡೆವಲಪರ್ ಇದ್ದಾನೆ, ಒಬ್ಬ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾನೆ. ಈ ಯೂನಿವರ್ಸ್ಗಳನ್ನ, ಈ ಮಂಡಲಗಳನ್ನೆಲ್ಲ ಕನ್ಸ್ಟ್ರಕ್ಷನ್ ಮಾಡೋವಂತ ಒಬ್ಬ ದೇವರಿದ್ದಾನೆ ಅನ್ನೋದು ಪರಿಜ್ಞಾನ ಇರೋದು ಬರೀ ಮನುಷ್ಯರಿಗೆ. ಸೊ ಅದಕ್ಕೆ ನಮ್ ಕಡೆಯಲ್ಲಿ ಇವಾಗ ಈ ಭೂಮಂಡಲದಲ್ಲಿ ಏನಿರ್ತೀವಿ ನಾವೆಲ್ಲ ನೋಡ್ಕೋತಾ ಇರ್ತೀವಿ, ನಾವು ಅದಕ್ಕೆ ಅಟ್ಯಾಚ್ ಆಗೋಗ್ಬಿಟ್ಟಿರ್ತೀವಿ. ಅದು ಮೀರಿನೂ ಇರುತ್ತೆ ಬೇರೆ ಕಡೆಯಿಂದ, ಅದು ಮೀರಿದ ಮಂಡಲಗಳು ಕೂಡ ಇದೆ ಅಂತ ತಾವ್ ಹೇಳ್ತೀರಿ. ಆ ರೀತಿ ಎಷ್ಟು ಮಂಡಲಗಳಿದೆ? ಅಲ್ಲ, ಅನಂತ ಕೋಟಿ ಮಂಡಲಗಳು ಅಂತ
ಅಂತ ಭಗವಂತನ ಸೃಷ್ಟಿಲಿ ಇರೋದು. ಸೊ ನಮಗೆ ಗೊತ್ತಿರೋದು ಇದಿಷ್ಟು ಮಾತ್ರ ಅನ್ಕೊಂಡ್ಬಿಡ್ತೀವಿ ನಾವು. ಇಲ್ಲ ಇದು ಬಿಟ್ಟು ಬೇರೆ ಕಡೆನೂ ಇರುತ್ತೆ, ಬೇರೆ ಕಡೆ ಇನ್ನೊಂದು ಮಂಡಲನೂ ಇರುತ್ತೆ. ಆ ಮಂಡಲಗಳೆಲ್ಲ ಏನಂದ್ರೆ ಅದೇ ಟೈಮ್ ಲಿಮಿಟ್ ಹೇಳಿದ್ನಲ್ಲ, ಆ ಟೈಮ್ ಲಿಮಿಟ್ ನಮ್ ಟೈಮ್ ಲಿಮಿಟ್ ಸೇಮ್ ಇರಲ್ಲ. ಅಲ್ಲಿ ಬೇರೆ ತರ ಇರ್ತಾರೆ, ಅಲ್ಲಿ ಮನುಷ್ಯರು ಬೇರೆ ತರ ಇನ್ನ ಅಜಾನುಭಾವುಗಳ ಇರ್ತಾರೆ, 24 ಅಡಿ 12 ಅಡಿ ಆ ತರ ಇರ್ತಾರೆ ಮನುಷ್ಯರು. ಸೊ ಯಾವ ಸಾಧಕರಾಗ್ಲಿ, ಇವಾಗ ನಾವು ಯಾವ ನಾವು ನಾವು ಸಾಧನೆ ಮಾಡ್ಕೊಂಡು ಧ್ಯಾನದಲ್ಲಿ ಕೂತ್ಕೊಂಡು ಎಷ್ಟು ದೇವ್ರನ್ನ ಹೊಲಿಸ್ಕೊಂಡು ಹೋಗ್ತಾ ಇರ್ತೀವಿ, ನಮ್ಗೆ ಹಂಗೆ ಗೋಚರ ಆಗ್ತಾ ಇರುತ್ತೆ ಒಂದು ಸೃಷ್ಟಿ ಹೆಂಗಿದೆ, ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ಇದು ನಡೀತಾ ಇರುತ್ತೆ. ವ್ಯಾಪಾರ ಒಂದು ಬೇರೆ ಕಡೆನೂ ನಡೀತಾ ಇರುತ್ತೆ, ಭೂಮಿಲಿ ಬೇರೆ ಕಡೆ ಅಲ್ಲೂ ರಾಮಾಯಣ ನಡೀತಾ ಇರುತ್ತೆ, ಮಹಾಭಾರತ ನಡೀತಾ ಇರುತ್ತೆ ಅನ್ನೋ ಒಂದು ಗೋಚರ ವೇದದ ಜ್ಞಾನ ಮಾತ್ರ ಕೊಡಕ್ ಸಾಧ್ಯ. ಅಂದ್ರೆ ತಾವ್ ಹೇಳೋದು ಈ ವಿಜ್ಞಾನಿಗಳಿಗೂ ಗೊತ್ತಾಗದಿರುವಂತ ವಿಚಾರ ಅಥವಾ ಆ ಮಂಡಲಗಳು ಆ ಸಾಧಕರಾದಂತ ತಮ್ಮಂತವ್ರು ಗೊತ್ತಿರುತ್ತೆ, ನೀವು ನೋಡ್ತಾ ಇರ್ತೀರಿ ಅಂತ ಹೇಳ್ತೀವಿ. ಹೌದು, ಅದೇನಂದ್ರೆ ನಮ್ಮ ಗುರುಗಳ ಆಶೀರ್ವಾದ. ಅಂದ್ರೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿರ್ತೀರಾ ನೀವು? ನಾವ್ ಏನಂದ್ರೆ ಅಷ್ಟು ಅದು ಈಸಿ ಆಗಲ್ಲ. ಇವಾಗ ಯಾರೋ ಒಬ್ಬ ಕೂತ್ಕೊಂಡ 3 ವರ್ಷ ಸಾಧನೆ ಮಾಡ್ದ, ತಪಸ್ ಮಾಡ್ದ, ಅವನ್ಗೆ ಅದು ಕಾಣಿಸ್ಬಿಡ್ತು ಅಂತಲ್ಲ. ಆ ಕಾಣಿಸೋದಕ್ಕೆ ಒಂದು ಪ್ರೂಫ್ ಇರ್ಬೇಕು. ಇವನಿಗೆ ಒಬ್ಬ ಸಾಧಕ, ಒಬ್ಬ ಯೋಗಿಗೆ ಏನಾದ್ರು ಬೇರೆ ಡೈಮೆನ್ಷನ್ ಆಫ್ ಯೂನಿವರ್ಸ್ ಅಂದ್ರೆ, ಇವಾಗ ಏನು ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡ್ತಾರೆ ಆಸ್ಟ್ರಲ್ ಟ್ರಾವೆಲ್ ಅಂದ್ರೆ, ಅವನು ಇಲ್ಲಿ ಕೂತ್ಕೊಂಡು ಧ್ಯಾನದಲ್ಲಿ ಅವನು ಈ ದೇಹನ ಬಿಟ್ಟು ಬೇರೆ ಮಂಡಲಕ್ಕೆ ಹೋಗಿ ಬೇರೆ ಮಂಡಲದಲ್ಲಿ ಏನಾದ್ರು ನೋಡ್ಬೇಕು ಅಂತಂದ್ರೆ ಅವ್ನಿಗೆ ಆ ಕ್ಯಾಲಿಬರ್ ಇರ್ಬೇಕು, ಅವನ್ಗೆ ಆ ಶಕ್ತಿ ಕೊಟ್ಟಿರ್ಬೇಕು ದೇವರು. ಆ ಶಕ್ತಿ ಎಲ್ಲಿಂದ ಬರುತ್ತೆ? ಅವ್ನ ಪೂರ್ವ ಜನ್ಮದಿಂದ ಮಾಡ್ಕೊಂಡು ಸಾಧನೆ ಮಾಡ್ಕೊಂಡ್ ಬಂದಿರೋದು, ಅದು ಅಕ್ಯುಮುಲೇಟ್ ಆಗಿರುತ್ತೆ, ಅದರಿಂದನೇ ಅದು ವರ್ಕ್ ಆಗೋದು. ಆ ವರ್ಕ್ ಅದು ಎಲ್ಲಾರ್ಗು ವರ್ಕ್ ಆಗತ್ತೆ ಅಂತಲ್ಲ, ಯಾರಿಗ ಆ ಯೋಗ್ಯತೆ ಇರುತ್ತೆ ಆ ತರ. ಬ್ಯಾಟ್ರಿ ಇದ್ದಂಗೆ, ಒಂದು ಬ್ಯಾಟ್ರಿಗೆ 1.5 ವೋಲ್ಟ್ಸ್ ಅಂದ್ರೆ ಅದಕ್ಕೆ 1.5 ವೋಲ್ಟ್ಸೇ ಕೆಪಾಸಿಟಿ. ಅದನ್ನ ತಗೊಂಡೋಗಿ ನೀವು 12 ವೋಲ್ಟ್ ಇರೋ ಜಾಗಕ್ಕೆ ಹಾಕಿದ್ರೆ ಅದು ವರ್ಕ್ ಮಾಡಲ್ಲ. ಆತರ ಒಬ್ಬೊಬ್ಬನಿಗೆ ದೇವರು ಒಂದೊಂದು ಕೆಪಾಸಿಟಿ ಕೊಟ್ಟಿರ್ತಾನೆ. ಸೊ ಹೆಂಗೆ ಈ ಸಾಧಕರಲ್ಲೂ ಅದೇ ತರ ನಮಗೂ ಒಂದು ಲಿಮಿಟ್ ಕೊಟ್ಬಿಟ್ಟಿರ್ತಾನೆ, ಈ ಲಿಮಿಟ್ ತನಕ ಹೋಗ್ಬೋದು ಅಂತ. ನಾವು ಧ್ಯಾನ ಮಾಡಿ ಸಾಧನೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ನಮ್ದು ಆ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾನೆ. ನಮ್ಮ ಯೋಗ್ಯತೆ ತಕ್ಕಾಗಿ ದೇವರು ಅದನ್ನ ಬೆಳೆಸ್ಕೊಂಡು ಹೋಗ್ತಾನೆ. ಆವಾಗ ನಮ್ದು ಅದೇ ಇವಾಗ 1.5 ವೋಲ್ಟ್ ಇದ್ದಿದ್ದು ಬ್ಯಾಟ್ರಿ 3 ವೋಲ್ಟ್ಸ್ ಆಗುತ್ತೆ, 3 ವೋಲ್ಟ್ಸ್ ಇರೋ ಬ್ಯಾಟ್ರಿ 9 ವೋಲ್ಟ್ಸ್ ಆಗುತ್ತೆ, ಆಮೇಲೆ 12 ವೋಲ್ಟ್ಸ್. ಆ ತರ ಅದು ಜನರೇಟ್ ಆಗ್ಬೇಕು ಒಳಗಡೆಯಿಂದ ಎನರ್ಜಿ. ಅವ್ನು ಹೆಂಗೆ ಧ್ಯಾನ ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ಎಷ್ಟು ಮೆಡಿಟೇಷನ್ ಅದೆಲ್ಲ ಯೂಸ್ ಮಾಡ್ಕೊಂಡು, ಅದಕ್ಕೆ ಆ ಮೆಡಿಟೇಷನ್ ಲೆವೆಲ್ ಅಲ್ಲಿ ಹಂತಗಳಿರುತ್ತೆ. ಆ ಹಂತಕ್ಕೆ ನಾವು ಮುಟ್ಟಿದೀವಿ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಅದಕ್ಕೊಬ್ರು ಗುರು ಇರ್ಲೇಬೇಕು. ಇದಕ್ಕೆಲ್ಲ ಈ ಮಾರ್ಗಕ್ಕೆಲ್ಲ ಗುರು ಇಲ್ಲದೆ ಇದ್ರೆ ಆಗೋದೇ ಇಲ್ಲ. ಸೊ ಯಾರೋ ಒಬ್ಬ ಗುರುನೇ ಇಟ್ಕೊಳ್ದೆ ಮೆಡಿಟೇಷನ್ ಮಾಡ್ತಾ ಇದ್ದಾನೆ, ಸಾಧನೆ ಆಗೋಯ್ತು ಅಂದ್ರೆ ಅದೆಲ್ಲ ಸುಳ್ಳು. ಸೊ ಯಾವ್ದೇ ಒಬ್ಬ ಗುರು ಅಂತ ಒಂದು ಪಟ್ಟಕ್ಕೆ ಬರ್ಬೇಕು ಅಂತಂತಂದ್ರೆ ಆ ಗುರು ಅವನು ಅಷ್ಟು ಸಾಧನೆ ಮಾಡ್ಕೊಂಡು ಅಷ್ಟು ಪೂರ್ವ ಜನ್ಮದ ಒಂದು ಅಕೌಂಟ್ ಬ್ಯಾಲೆನ್ಸ್ ಇರ್ಬೇಕು ಅದಕ್ಕೆ ವರ್ಕ್ ಆಗಕ್ಕೆ. ಆವಾಗ ಅವನು ಗುರು ಮಟ್ಟಕ್ಕೆ ಬರ್ತಾನೆ. ಆತರ ಗುರು, ಆತರ ಸಾಧಕರು ಬಂದಾಗ ಅವ್ರೇನ್ ಮಾಡ್ತಾರೆ, ಅವ್ರಿಗೆ ಗೊತ್ತಾಗೋಗ್ಬಿಡುತ್ತೆ ಇದು ಈ ತರ ಸಿಸ್ಟಮ್ ಅಲ್ಲಿ ನಡೀತಾ ಇದೆ, ಇದು ದೇವ್ರದ್ದು ಒಂದು ಸಿಸ್ಟಮ್ ಅಲ್ಲಿ ಆಲ್ರೆಡಿ ಎಲ್ಲ ಅಲೈನ್ ಆಗಿ ನಡೀತಾ ಇದೆ. ನಾವು ಇದ್ರಲ್ಲಿ ಏನೇ ಆಗ್ಲಿ ನಾವು ಕೈ ಇಡಕ್ಕಾಗಲ್ಲ, ಬದಲಾವಣೆ ಮಾಡಕ್ ಆಗಲ್ಲ ಅಂತ. ಏನಾದ್ರು ಬದಲಾವಣೆ ಆಗ್ಬೇಕು ಅಂದ್ರೆ ಆ ದೇವ್ರೇ ಆ ಗುರು ಮೂಲಕ ಬದಲಾವಣೆ ಮಾಡಿಸ್ಬೇಕು, ದಾರಿ ತೋರಿಸಿ ಅವನ್ಗೆ ಇದ್ ಮಾಡ್ಬೇಕು. ಆ ತರ ಸಿಸ್ಟಮ್ ಒಂದು ಆಲ್ರೆಡಿ ರನ್ ಆಗ್ತಾ ಇದೆ. ಅದೇ ಸಿಸ್ಟಮ್ ಅಲ್ಲಿ ನಾವಿರೋದು ಆತರ. ಸೊ ಏನಂದ್ರೆ ಈ ಗುರುಗಳು ಹೇಗೆ ನಮ್ಗೆ ಗೈಡೆನ್ಸ್ ಮಾಡ್ತಾರೆ, ನಾವಿವಾಗ ಒಂದು ಹೋದ್ವಿ, ಒಬ್ಬ ಸಾಧಕ ಒಂದು ಇದನ್ನ ಏನೋ ಒಂದು ಬೇರೆ ಒಂದು ಡೈಮೆನ್ಷನ್ ನೋಡ್ದ ಅಂತಂದ್ರೆ ಆ ಡೈಮೆನ್ಷನ್ ನ ಅವನು ಗುರುಗಳಿಗೆ ವರ್ಣಿಸ್ಬೇಕು, ನಾನು ಈ ತರ ನೋಡ್ದೆ ಅಂತ. ಆ ಗುರುಗಳು ಅದು ವೇದದ ಪ್ರಕಾರ, ಪ್ರೂಫ್ ಪ್ರಕಾರ ಇವನು ಕರೆಕ್ಟ್ ಆಗಿರೋದು ನೋಡಿದಾನ ಅಂತ ನೋಡ್ದಾದ್ಮೇಲೆ ಅದು ಕನ್ಫರ್ಮ್ ಇವನು ಕರೆಕ್ಟ್ ಆಗಿ ಸಾಧನೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಅದು ವೇದದ ಪ್ರಕಾರ ಇಲ್ದೇ ಇದ್ರೆ, ಅದು ವೇದದ ಪ್ರಕಾರ ಇಲ್ದೇ ಇದ್ರೆ, ಅದು ವೇದದ ಪ್ರಕಾರ ಪ್ರೂಫ್ ಇಲ್ದೇ ಇದ್ರೆ, ಅಲ್ಲಿ ಶಾಸ್ತ್ರಗಳಲ್ಲಿ ಬರ್ದಿಲ್ದೇ ಇದ್ರೆ ಇವ್ನು ನೋಡ್ತಾ ಇರೋದು ಕರೆಕ್ಟ್. ಇವಾಗ ಯಾವ್ದೇ ಒಬ್ಬ ಸಾಧಕ ಯಾವ್ದೇ ಒಂದು ಬೇರೆ ಡೈಮೆನ್ಷನ್ ಆಫ್ ಯೂನಿವರ್ಸ್ ನೋಡ್ದ ಅಂತಂದ್ರೆ, ಏನೇ ಈ ತರ ಒಂದು ಇನ್ನೊಂದು ಡೈಮೆನ್ಷನ್ ಅಲ್ಲಿ ಒಂದು 11 ಸೂರ್ಯ ಇತ್ತು, ಆತರ ಏನೋ ಒಂದು ಅವ್ನು ಕಾಣಿಸ್ತು ಅಂತಂದ್ರೆ ಅವನ್ ಅದನ್ನ ಬಂದು ಹೇಳ್ಬೇಕಾಗತ್ತೆ ಗುರುಗಳಿಗೆ. ನಾನು ಈ ತರ ಈ ಮೆಡಿಟೇಷನ್ ಮಾಡ್ತಾ ಇದ್ದಾಗ, ಈ ತರ ಧ್ಯಾನದಲ್ಲಿ ಕೂತ್ಕೊಂಡು ಈ ತರ ಭಗವಂತನ ಒಲಿಸ್ಕೊಳಕ್ ಟ್ರೈ ಮಾಡ್ತಾ ಇದ್ದಾಗ ನನಗೆ ಇದು ಕಾಣಿಸ್ತು ಅಂತಂದ್ರೆ ಅದ್ರ ಬಗ್ಗೆ ಅಲ್ಲಿ ಶಾಸ್ತ್ರದಲ್ಲಿ ಬರ್ದಿರ್ಬೇಕು. ಓ ಈ ತರ ಒಂದು ಸಿಸ್ಟಮ್ ಇದೆ, ಎಲ್ಲಿ 11 ಸೂರ್ಯ ಇದೆ, ಆ 11 ಸೂರ್ಯಕ್ಕೆ ಇಷ್ಟು ಗ್ರಹಗಳು ರೌಂಡ್ ಹೊಡಿತಾ ಇದೆ ಅನ್ನೋದು ಅಲ್ಲಿ ಎಲ್ಲರೂ ಒಂದ್ ಕಡೆ ಪ್ರೂಫ್. ಗುರುಗಳಿಗೆ ಗೊತ್ತಾಗುತ್ತೆ. ಈಗ ನೀವೇ ಅದೇ ಅವರು
ಇದು ಸತ್ಯನ ಸುಳ್ಳು ಅನ್ನೋದು ಗೊತ್ತಾಗುತ್ತೆ. ಗೊತ್ತಾಗ್ಬಿಡುತ್ತೆ. ಅವಾಗ ಅವ್ರು ಹೇಳ್ತಾರೆ, ನೀನ್ ಕರೆಕ್ಟ್ ಮಾರ್ಗದಲ್ಲಿ ಇದ್ಯಾ, ಅದನ್ನೇ ಇನ್ನ ವೃದ್ಧಿ ಮಾಡ್ಕೊಂಡು ಹೋಗು, ಅಂದ್ರೆ ಆ ಸಾಧನೆನೇ ಬೆಳೆಸ್ಕೊಂಡು ಹೋಗು ಅಂತ ಅವ್ರು ಗೈಡ್ ಮಾಡ್ಬೇಕು. ನಾವ್ ಹೇಳ್ತಾ ಇರೋದು ಅದ್ ಮ್ಯಾಚ್ ಆಗದೆ ಇದ್ರೆ ಶಾಸ್ತ್ರಕ್ಕೆ, ವೇದ ಶಾಸ್ತ್ರದಲ್ಲಿ ಅಥವಾ ಯಾವ್ದೇ ಉಪನಿಷತ್ತಾಗ್ಲಿ ಯಾವ್ದೇ ಇದ್ರಲ್ಲಿ ಅದಕ್ಕೆ ಮ್ಯಾಚ್ ಆಗದೆ ಇದ್ರೆ, ಅದು ಮ್ಯಾಚ್ ಆಗದೆ ಇದ್ದಾಗ ಅವನು ಮಿಸ್ಗೈಡೆಡ್, ಅಂದ್ರೆ ಅವನಿಗೆ ಮಾರ್ಗದಲ್ಲಿ ಇಲ್ಲ, ಅವನು ಕರೆಕ್ಟ್ ಆಗಿರೋ ಇದರಲ್ಲಿ ಏನಪ್ಪಾ ವೇದ ಧರ್ಮದ ಮಾರ್ಗದಲ್ಲಿ ಇಲ್ಲ, ಅವ್ನು ನೋಡ್ತಾ ಇರೋದು ಬೇರೆ, ಅದು ಭ್ರಾಂತು ಅಥವಾ ಭ್ರಮೆ ಆತರ. ಓಕೆ ಗುರುಗಳು, ಈಗ ತಾವು ಹೇಳಿದ್ರಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.